ರಾಯ್ಬಾಗ್ ಅನ್ನೋ ಊರು ಸಾವಿರ ವರ್ಷಗಳ ಹಳೆಯ ಹೊಯ್ಸಳರ ಕಾಲದ ಒಂದು ಈಶ್ವರನ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಒಂದು ಆನೆಯ ವಿಗ್ರಹ. ಆ ಆನೆಯ ಕೆಳಗೆ ಅದರ ಕಾಲಗಳ ನಡುವೆ ದೇಕ್ಕೊಂಡು ಹೋದಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಯಾವ ಆಸೆಗಳನ್ನು ಇಟ್ಕೊಂಡಿರ್ತೀವೋ ಅದೆಲ್ಲವೂ ನಿಜವಾಗತ್ವೆ ಅನ್ನೋ ಒಂದು ನಂಬಿಕೆ. ಮೊಹಮ್ಮದ್ ಇಸ್ಮೇಲ್ ಅನ್ನೋ ಮುಸಲ್ಮಾನ ಆ ಆನೆಯ ಕೆಳಗೆ ದೇಕ್ಕೊಂಡು ಹೋಗುವಾಗ ತನ್ನ ದೇಹದ ಗಾತ್ರದಿಂದ ಅಲ್ಲೇ ಸಿಕ್ಕಾಕೊಂಡು ಬಿಡ್ತಾನೆ. ಹಿಂದೂಗಳ ದೇವಸ್ಥಾನದಲ್ಲಿ ಮುಸಲ್ಮಾನ ಸಿಕ್ಕಾಕೊಂಡಿದ್ದಾನೆ. ಆನೆಯನ್ನ ಒಡೆಯೋ ಹಾಗಿಲ್ಲ, ಇಸ್ಮಾಯಿಲ್ ಕೂಡ ಸಾಯೋ ಹಾಗಿಲ್ಲ. ಮುಂದೇನಾಯ್ತು ಅನ್ನೋದೇ ಮೊಹಮ್ಮದ್ ಇಸ್ಮಾಯಿಲ್ ಪಾತ್ರದಲ್ಲಿ ನಟಿಸಿರೋ ಈ ಚಿತ್ರದ ನಿರ್ದೇಶಕರೂ ಆದ ಧೀರಜ್ MV ಅವರ ಕಪಟ ನಾಟಕ ಸೂತ್ರಧಾರಿಯ ಕತೆ. ನಿರ್ಮಾಣದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ಚಿತ್ರವೇ ಇದು. ನಟರ ವಿಚಾರದಲ್ಲಿ ಬಹುಪಾಲು ನಮಗೆ ಹೆಚ್ಚು ಮುಖಪರಿಚಯವಿಲ್ಲದ ನಟರೇ ಇದ್ದರು. ಹಾಗೇನೆ ಅವರಿಗೆ ಅನುಭವವೂ ಸ್ವಲ್ಪ ಕಡಿಮೆನೆ ಅಂತ ಅನ್ನಿಸ್ತು. ಒಂದೊಳ್ಳೆ ಪ್ರಿಮೈಸ್ ಇದ್ರೂನು ಮೊಹಮ್ಮದ್ ಇಸ್ಮಾಯಿಲ್ ಅನ್ನು ಸೇರಿಸಿ ಎಲ್ಲ ಪಾತ್ರಗಳು ಹೆಚ್ಚು ಕಡಿಮೆ ಸೂಪರ್ಫಿಷಿಯಲ್ ಮಾತ್ರ. ಹಾಗಾಗಿ ನಮ್ಮ ಸ್ಟೇಕ್ಸ್ ಇದರಲ್ಲಿ ಕಡಿಮೆನೆ. ಇದೊಂದು ಸಟೈರ್. ಹಾಗಾಗಿ ಆ ಪಾತ್ರಗಳೆಲ್ಲ ಬರೀ ಸಿಂಪಲ್ಸ್ ಆಗಿದ್ರು ಸಾಕು ಅನ್ನೋದು ಒಂದು ನ್ಯೂಸ್ ಪೇಪರ್ ಕಾರ್ಟೂನ್ಗೆ ಸರಿ ಹೋಗ್ತಿತ್ತೇನೋ, ಒಂದು ಚಲನಚಿತ್ರಕ್ಕೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ಒಂದು ಅನ್ಯೂಶುವಲ್ ಲವ್ ಸ್ಟೋರಿ ಅನ್ನೋ ಆಂಗಲ್ ಇದೆ. ಐಡಿಯಾ ಆಗಿ ಅದು ಚೆನ್ನಾಗೂ ಇದೆ. ಆದರೆ ಅದು ಸಹ ಮೂಲ ಪ್ಲಾಟ್ನ ಹೊರವಲಯದಲ್ಲಿ ಮಾತ್ರ ನಡೆಯುತ್ತೆ ಅಷ್ಟೇ. ಜೆಂಡರ್ ಇಶ್ಯೂಸ್, ಜೆಂಡರ್ ಪಾಲಿಟಿಕ್ಸ್, ಮೀಡಿಯಾ, ಪೊಲೀಸ್ ವ್ಯವಸ್ಥೆ ಇದೆಲ್ಲವನ್ನು ಲಘುವಾಗಿ ಸ್ಪರ್ಶಿಸಿದ್ದಾರೆ. ಈ ಚಿತ್ರದಲ್ಲಿರೋ ಹಿಂದೂ ಮುಸಲ್ಮಾನ ಕಾನ್ಫ್ಲಿಕ್ಟ್ ಅನ್ನ ತುಂಬಾ ಸಿಂಪ್ಲಿಸ್ಟಿಕ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಿಂಪ್ಲಿಸ್ಟಿಕ್ ಆಗಿ ರಿಸಾಲ್ವ್ ಕೂಡ ಮಾಡಿದ್ದಾರೆ. ಕೇವಲ ನನಗೆ ವರ್ಕ್ ಆಗದ ವಿಷಯಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಸುಮಾರು 1.5 ಗಂಟೆಗಳ ಈ ಚಲನಚಿತ್ರದಲ್ಲಿ ನನಗೆ ವರ್ಕ್ ಆದ ವಿಷಯಗಳು ಇದ್ವು. ಮೊದಲನೇದು ಈ ಚಿತ್ರದ ಪ್ರಿಮೈಸ್. ಇಸ್ಮಾಯಿಲ್ ಅಲ್ಲಿ ಸಿಕ್ಕಾಕೊಂಡ ಮೇಲೆ ದೇವಸ್ಥಾನದ ಸುತ್ತಲೂ ಬೇರೆ ಬೇರೆ ರೀತಿಯ ಅಂಗಡಿಗಳು ಶುರುವಾಗ್ಬಿಡುತ್ತವೆ. ಒಂದು ಸಂತೆಯ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಇವನು ಡ್ರಿಪ್ಸ್ ಹಾಕಿಸ್ಕೊಳ್ಳೋದು, ಇವನು ತಪ್ಪಿಸ್ಕೊಂಡ್ರೂ ತಪ್ಪಿಸ್ಕೊಳ್ಳೋಕೆ ಆಗದೆ ಇರೋದು, ಇವೆಲ್ಲದರಲ್ಲೂ ಸಟೈರು ಇತ್ತು, ಡಾರ್ಕ್ ಹ್ಯೂಮರು ಇತ್ತು. ಒಬ್ಬ ಕುಡುಕನ ಪಾತ್ರ ಇದೆ. ಆ ಪಾತ್ರದ ಹೆಸರು ಜಾಲಿ ಅಂತ ಅನ್ಸುತ್ತೆ. ಆ ಪಾತ್ರಕ್ಕೆ ಸಿಕ್ಕ ಒನ್ ಲೈನರ್ಸ್ ಹಾಗೂ ಆ ನಟನ ಅಭಿನಯ ಎಫೆಕ್ಟಿವ್ ಆಗಿತ್ತು. ಮೂಢನಂಬಿಕೆಯನ್ನ ಬಿಟ್ಟು ಜಿಮ್ ಸೇರ್ಕೋ ಅನ್ನೋ ಆ ಒನ್ ಲೈನರ್ ತುಂಬಾ ಫನಿಯಾಗೂ ಇತ್ತು, ಪವರ್ಫುಲ್ ಆಗೂ ಇತ್ತು. ಡ್ರೋನ್ನ ಹಲವಾರು ಶಾರ್ಟ್ಸ್ನಲ್ಲಿ ಬಳಸಿರುವ ರೀತಿ, ಸಂಪತ್ ಸಿರಿಮನೆ ಅವರ ಸಾಹಿತ್ಯ, ಪ್ರಸನ್ನ ಕುಮಾರ್ MS ಅವರ ಹಾಡುಗಳು ಇವೆಲ್ಲವೂ ನನಗೆ ಇಷ್ಟವಾದವು. ನಾನು ಆಗಲೇ ಹೇಳಿದ ಹಾಗೆ ಈ ಚಿತ್ರವೇ ಒಂದು ನ್ಯೂಸ್ ಪೇಪರ್ನಲ್ಲಿ ಬರೋ ಪೊಲಿಟಿಕಲ್ ಕಾರ್ಟೂನ್ನ ಥರ. ಪ್ರಿಮೈಸ್ಗೆ ಆನೆಯಷ್ಟೇ ಬಲವಿದ್ದರೂ ಕಾಲುಗಳಲ್ಲೇ ಸ್ವಲ್ಪ ಬಲ ಕಡಿಮೆ ಆಯಿತು.